ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ನಮಗೆ ಯಾವ್ಯಾವರಿಗೆ ಏನೇನು ದ್ವಾದಶ ರಾಶಿ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಪರಿಸ್ಥಿತಿ, ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿ ಅಥವಾ ಪರಿಸರದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ನಮಗೆ ಈ ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳ ಯುತಿ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ರಾಹು ಆಗ್ಬೋದು, ಬುಧ, ಶುಕ್ರ ಅಥವಾ ಸೂರ್ಯ ಆಗ್ಬೋದು, ಎಲ್ಲ ಗ್ರಹಗಳು ನಮಗೆ ಕುಂಭರಾಶಿಯಲ್ಲಿ ಬಂದು ಸೇರ್ತಾ ಇದೆ. ಹಾಗೆ ಮಾಸ ಅಂತ್ಯದಲ್ಲಿ ಕುಜ ಕೂಡ ಅಲ್ಲೇ ಬಂದು ಸೇರ್ತಾ ಇದೆ. ಜೊತೆಗೆ ನಮಗೆ ನೋಡಿ, ಈಗ ಈ ಫೆಬ್ರವರಿ ವಿಶೇಷತೆ ಏನು ಅಂದರೆ 17ನೇ ತಾರೀಕು ಫೆಬ್ರವರಿ ನಮಗೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಅಂದರೆ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೇನು ಅಂತ ಪ್ರಭಾವ ಬೀರದೇ ಇದ್ರು ಬಟ್ ಅಲ್ಲೂ ಮತ್ತೆ ಚಂದ್ರನೂ ಹೋಗಿ ಸೇರುತ್ತೆ ಸೂರ್ಯ ಮತ್ತು ರಾಹು ಜೊತೆ. ಸೊ ಹಾಗೆ ಕುಂಭರಾಶಿಯಲ್ಲೇ ನಮಗೆ ಈಗ ಸೂರ್ಯಗ್ರಹಣ ಬೇರೆ ಸಂಭವಿಸುತ್ತೆ ಫೆಬ್ರವರಿ 17. ನೋಡಿ, ನಂತರ ಏನಂದರೆ ನಮಗೆ ಗುರು ಮಿಥುನ ರಾಶಿಯಲ್ಲಿಯೋ, ಮಾಸಾಂತ್ಯದವರೆಗೂ ನಮಗೆ ಕುಜ ಮಕರ ರಾಶಿಯಲ್ಲಿಯೋ, ನಂತರ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ. ಇಲ್ಲಿ ವಿಶೇಷತೆ ಏನು ಅಂದರೆ ನಮಗೆ ಈಗ ಮೆಜಾರಿಟಿ ಪ್ಲಾನೆಟ್ ಅಂದರೆ ಮುಖ್ಯವಾದ ಗ್ರಹಗಳು ವಾಯು ತತ್ವದಲ್ಲಿದೆ. ಮಿಥುನ ರಾಶಿಯಲ್ಲಿ ಗುರು, ಕುಂಭ ರಾಶಿಯಲ್ಲಿ ಇನ್ನು 3-4 ಗ್ರಹ ಇರೋದ್ರಿಂದ ಗುರು ದೃಷ್ಟಿ ಈಗ ಈ ಎಲ್ಲ 4 ಗ್ರಹಗಳ ಮೇಲೆ ಬೀರ್ತಾ ಇರೋದ್ರಿಂದ ಈ ಶುಭ ಕಾರ್ಯಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಈ ಫೆಬ್ರವರಿ ತಿಂಗಳಲ್ಲಿ. ನಮಗೆ ಓವರಾಲ್ ಆಗಿ ಎಲ್ಲರಿಗೂ ತೊಗೊಂಡಾಗೂ ಮೆಜಾರಿಟಿ ಅವರವರ ಕುಟುಂಬಗಳಲ್ಲಿ ಏನಾದರೂ ಒಂದು ಶುಭ ಉಂಟಾಗೋ ಚಾನ್ಸಸ್ ಇದೆ. ಅದೇ ಥರನೇ ನಮಗೆ ಗ್ರಹಣ ಕೂಡ ಉಂಟಾಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಕೂಡ ವಹಿಸಬೇಕಾಗುತ್ತೆ. ಸೊ ಇದು ನಾವು ಗ್ರಹಗತಿಗಳ ಪರಿಸರ. ನಂತರ ಇವ ನಮಗೆ ಶುಭ ಕಾರ್ಯಗಳು ಅಂದರೆ ಯಾವತ್ತು ನಮಗೆ ಶುಭ ಕಾರ್ಯ ಮಾಡ್ಕೊಳ್ಳೋಕ್ಕೆ ಮುಹೂರ್ತ ಭಾಗ ಫೆಬ್ರವರಿ ಸಿಗುತ್ತೆ ಅಂತ ನೋಡೋಣ. ನೋಡಿ, 6ನೇ ತಾರೀಕು ಫೆಬ್ರವರಿ ಪಂಚಮಿ ಹಸ್ತ ನಕ್ಷತ್ರ ಶುಕ್ರವಾರ, 8ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರ ಭಾನುವಾರ, 12ನೇ ತಾರೀಕು ದಶಮಿ ಬೀಳುತ್ತೆ ಜ್ಯೇಷ್ಠ ನಕ್ಷತ್ರ ಗುರುವಾರ ಬರುತ್ತೆ, 22 ಪಂಚಮಿ ನಮಗೆ ಅಶ್ವಿನಿ ನಕ್ಷತ್ರ ಭಾನುವಾರ ಬರುತ್ತೆ, 26 ದಶಮಿ ಮೃಗಶಿರ ನಕ್ಷತ್ರ ಗುರುವಾರ. ಸೊ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಆಗಿಬರುತ್ತೆ ಶುಭ ಕಾರ್ಯಗಳಿಗೆ ಅನ್ನೋದನ್ನ ವಾರ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಒಟ್ಟಾರೆ ತಗೊಂಡ್ರೆ ನಿಮಗೆ ಫೆಬ್ರವರಿ 6, 8, 12, 22, 26 ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಶುಭ ಕಾರ್ಯಗಳನ್ನ ಮಾಡಬಹುದು. ಈಗ ದ್ವಾದಶ ರಾಶಿಗಳ ಮಾಸಫಲ ನೋಡಿ. ಮೊದಲನೇದಾಗಿ ನಾವು ಮೇಷರಾಶಿ ತಗೊಳ್ಳೋಣ. ಮೇಷರಾಶಿಯಲ್ಲಿ ನಮಗೆ ಲಾಭ ಸ್ಥಾನದಲ್ಲಿ ಈ ತಿಂಗಳು 4, 5, 6 ಗ್ರಹಗಳ ಯುತಿ. ಹೆಂಗೆ 4, 5 ಅಥವಾ 6 ಗ್ರಹ ಅಂದರೆ ಇವ ನಿಮಗೆ ಮಾಸದಲ್ಲಿ ಸ್ಟಾರ್ಟಿಂಗಲ್ಲೇ ನಮಗೆ 3-4 ಗ್ರಹಗಳ ಯುತಿ ಕುಂಭರಾಶಿಯಲ್ಲಾದರೆ ನೋಡಿ, ಅದರ 15ನೇ ತಾರೀಕು ನಂತರ ಸೂರ್ಯ ಬರ್ತಾ ಇದೆ. ಅದಾಗಿ 25ನೇ ತಾರೀಕು ತನಕ ಆದಮೇಲೆ ಕುಜನೂ ಬಂದು ಸೇರ್ಕೊಳುತ್ತೆ. ಈಗ ಕರ್ಮಸ್ಥಾನದಲ್ಲಿ ಕುಜ ಉಚ್ಚನಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಪರಿಸ್ಥಿತಿ ಉಂಟು ಮಾಡುತ್ತೆ, ಅಂದರೆ ಒಳ್ಳೊಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಈಗ ನಮಗೆ ಧನುರ್ಮಾಸದಿಂದ ಆಚೆ ಬಂದು ನಮಗೆ ಈಗ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಇದೆ. ಅದರ ಅರ್ಥ ಶುಭ ಕಾರ್ಯಗಳಿಗೆ ಅವಕಾಶಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಮಗೆ ಕುಜಾನು ಕೂಡ ಇಲ್ಲಿ ನಿಮಗೆ ಪ್ರಮೋಷನ್ ಆಗಲಿ, ಮೇಲಧಿಕಾರಿಯಿಂದ ಮೆಚ್ಚುಗೆ ಆಗಲಿ, ಅಥವಾ ಭೂಮಿಯಿಂದ ಲಾಭ ಆಗಲಿ, ಅಥವಾ ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರಿಗೆ ಹೊಸ ಆಪರ್ಚುನಿಟಿ ತಂದು ಕೊಡ್ತಾ ಇದೆ. ಮತ್ತು ಲಾಭ ಸ್ಥಾನದಲ್ಲೇ ನಮಗೆ ಇವಾಗ ಮತ್ತೆ 3-4 ಗ್ರಹ ಸೇರ್ತಾ ಇದೆ. ಹಾಗಾಗಿ ನಿಮಗೆ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸ್ಬೋದು. ಅದರಲ್ಲಿ ಈಗ ವಿದ್ಯಾಭ್ಯಾಸ ಮಾಡೋರಿಗೆ 3ನೇ ಮನೆ 6ನೇ ಮನೆ ಇದೆ, ಅವರಿಗೆ 11ನೇ ಮನೆಯಲ್ಲಿರೋದ್ರಿಂದ ಬುಧ ವಿದ್ಯಾಭ್ಯಾಸಕ್ಕೂ ಅನುಕೂಲ, ಮೇಷರಾಶಿ ಮಕ್ಕಳಿಗೂ ಕೂಡ ಇಲ್ಲಿ ಅನುಕೂಲ ಇದೆ. ಸಣ್ಣ ಪುಟ್ಟ ಟ್ರಾವೆಲ್ ಮಾಡೋಕ್ಕೂ ಚೆನ್ನಾಗಿದೆ. ಕುಟುಂಬ ಸಮೇತ ಯಾವುದನ್ನ ವಾಯು ವಿಹಾರ ಟ್ರಿಪ್ ಹೊಡೆಯೋಕ್ಕೆ ಈ ಸಮಯ ಕೂಡ ಈ ತಿಂಗಳು ಕೂಡ ನಿಮ್ಗೆ ಅನುಕೂಲಕರವಾಗಿರುತ್ತೆ. ಹಾಗೆ ನೋಡಿ, 11ನೇ ಮನೆ ರಾಹು ಜೊತೆ ಬುಧ ಸೇರಿದಾಗ ಸೋಷಿಯಲ್ ಕನೆಕ್ಟಿವಿಟಿ, ಸಮಾಜ ಜೊತೆ ನಿಮ್ಮ ಐಡಿಯಾಗೆ ಮ್ಯಾಚ್ ಆಗುವಂಥ ಜನಗಳು ಸಿಗ್ತಾರೆ ಈಗ. ಬಟ್ ಎಚ್ಚರಿಕೆ ಏನಂದರೆ 7.5 ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಅಂದರೆ ವ್ಯವಹರಿಸಬೇಕು. ತುಂಬ ಜಾಸ್ತಿ ಮೇಷರಾಶಿಯವ್ರ ಪ್ರಾಬ್ಲಮ್ ಏನಂದರೆ ಅಗ್ನಿತತ್ವ, ಅರ್ಜೆಂಟ್ ಡಿಸಿಷನ್ ಮೇಕರ್ಸು. ಸೊ ಬೇಗ ಡಿಸಿಷನ್ ತೊಗೊಳೋದು ಸ್ವಲ್ಪ ಯೋಚನೆ ಮಾಡಿ ದೊಡ್ಡವರದನ್ನ ಹೇಳಿ ಕೇಳಿ ತೀರ್ಮಾನ ತಗೊಳ್ಳೋದ್ರಿಂದ ನಿಮಗೆ ಅನುಕೂಲ ಇದೆ. ಹಾಗೆ ನೋಡಿ, 3ನೇ ಮನೇಲಿ ಗುರು ಇದ್ದರೆ ನಿಮ್ಮ ಪ್ರಯತ್ನಗಳಿಗೆ ಜಯ ಸಿಗುತ್ತೆ. ಯಾಕಂದರೆ 3ನೇ ಮನೇಲಿ ಇದ್ದು ನಿಮ್ಮ ಭಾಗ್ಯದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ನಿಮಗೆ ಈಗ ಲಾಭಕ್ಕೆ ಅನುಗುಣವಾಗಿ ಈಗ 3-4 ಗ್ರಹ ಲಾಭದಲ್ಲಿ ಬಂದು ಸೇರ್ಕೊತಾ ಇದೆ. ಆ ಒಟ್ಟಾರೆ ತಗೊಂಡ್ರೆ ಮೇಷರಾಶಿಗೆ ಫೆಬ್ರವರಿ ತಿಂಗಳು ಅತ್ಯುತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ಪಂಚಮದಲ್ಲಿ ಕೇತು ಇದೆ. ಸೊ ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ, ಅಥವಾ ಕೇತು ಪರಿಹಾರ ಮಾಡ್ಕೋಬೇಕಾಗುತ್ತೆ, ಅಥವಾ ಹೊಟ್ಟೆ ಭಾಗನ ಅಂದರೆ ಡಯಟ್ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಈ ತಿಂಗಳಲ್ಲಿ. ಅಂದರೆ ಕೇತು ಪಂಚಮದಲ್ಲಿರೋದ್ರಿಂದ ಮತ್ತು ಶನಿ ನಮಗೆ 12ನೇ ಮನೆಯಲ್ಲಿರೋದ್ರಿಂದ ಕೂಡ ಸ್ವಲ್ಪ ಅಡಚಣೆ ಬರ್ಬೋದು. ಹಾಗಾಗಿ ಶನಿ ಮತ್ತು ಕೇತು ಶಾಂತಿ ಫೆಬ್ರವರಿ ತಿಂಗಳಲ್ಲಿ ಅಗತ್ಯ. ಈಗ ಶನಿ ವರ್ಷ ನೀವು ರಾಮರಕ್ಷಾ ಸ್ತೋತ್ರ ಹೇಳ್ಕೋಬೋದು.
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀರಾಮನಾಮ ವರಾನನೆ. ಅದೇ ಥರನೇ ನಮಗೆ ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದಾಗಲಿ, ಅಥವಾ ಒಂದು ತೆಂಗಿನಕಾಯಿನ ಗಣೇಶನ ದೇವಸ್ಥಾನದಲ್ಲಿ ಕೊಡೋದಾಗಲಿ, ಅಥವಾ ಬೀಗರಿಗೆ ಆಹಾರ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ದಿನನಿತ್ಯ ಒಂದು 2 ಪೇಜು ಕೈ ಬರವಣಿಗೆ ಮಾಡಿದ್ರೆ, ಅಂದರೆ ಏನಾದರೂ ಬರೀಬೋದು, ದೇವರ ನಾಮನಾದರೂ ಸರಿ ಅಥವಾ ಏನೇ ಬರೆಯೋದ್ರಿಂದನೋ ಕೈ ಬರವಣಿಗೆಯಲ್ಲಿ ಅದು ಕೂಡ ಕೇತು ಪರಿಹಾರ ಆಗುತ್ತೆ. ಒಟ್ಟಾರೆ ತಗೊಂಡ್ರೆ ಮೇಷರಾಶಿಗೆ ಈ ಫೆಬ್ರವರಿ ತಿಂಗಳು ಅತ್ಯುತ್ತಮವಾಗಿದೆ. ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಆದರೆ ಸ್ವಲ್ಪ ಡಿಸಿಪ್ಲಿನ್ ಬೇಕು. ಯಾವಾಗಲೇ ಹಣಕಾಸಲ್ಲಿ ಯಾರು ಡಿಸಿಪ್ಲಿನಾಗೆ ಹಣಕಾಸು ವಿಷಯದಲ್ಲಿ ಮತ್ತು ಸಂಬಂಧದ ವಿಷಯಗಳಲ್ಲಿ, ಯಾವುದೇ ಸಂಬಂಧ ಇರ್ಬೋದು, ಹಣಕಾಸು ಸಂಬಂಧ ಮತ್ತು ಈ ಬ್ಯಾಂಕಿಂಗ್ ರಿಲೇಷನ್ ಏನಿರುತ್ತೋ ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಇವು ಮೂರನ್ನು ಚೆನ್ನಾಗಿ ಇಟ್ಕೊಂಡವ್ರಿಗೆ ಸಾಡೆಸಾತಿಗೆ ಅಂಥ ಕಷ್ಟಗಳು ಕಡಿಮೆ ಇರುತ್ತೆ. ಸೊ ಓವರಾಲ್ ಆಗಿ ತಗೊಂಡಾಗ ಫೆಬ್ರವರಿ ತಿಂಗಳು ಮೇಷರಾಶಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.